ಆತ್ಮೀಯ ಶಿಕ್ಷಕ ಮಿತ್ರರೇ, ನಮಸ್ಕಾರಗಳು. ನಮ್ಮ SATS ಅಂಡ್ UDS ಪ್ಲಸ್ ಕನ್ನಡ ಗೈಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SATS ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ತಿದ್ದುಪಡಿ ಅಂದರೆ ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಮಾಡುವ ಸಂಪೂರ್ಣ ವಿಧಾನವನ್ನು ನೋಡಲಿದ್ದೇವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. SATS ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಹೆಸರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಶಾಲೆಯ ಲಾಗಿನ್ ನಲ್ಲಿಯೇ ಸರಿಪಡಿಸಬಹುದು. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ SATS ತಂತ್ರಾಂಶದಲ್ಲಿ ವಿದ್ಯಾರ್ಥಿಯ ಆಧಾರ್ ವ್ಯಾಲಿಡೇಷನ್ 100% ಮ್ಯಾಚ್ ಆಗಿದ್ದರೆ ಆ ವಿದ್ಯಾರ್ಥಿಯ ಹೆಸರನ್ನು ಕರೆಕ್ಷನ್ ಮಾಡಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಆಧಾರ್ ವ್ಯಾಲಿಡೇಷನ್ ಮಾಡುವ ಮುನ್ನವೇ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಮೊದಲೇ ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಬನ್ನಿ ಈಗ ವಿಡಿಯೋವನ್ನು ಆರಂಭಿಸೋಣ. SATS ತಂತ್ರಾಂಶದಲ್ಲಿ ಲಾಗಿನ್ ಆದ ಬಳಿಕ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10, ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್, ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಯಾವ ತರಗತಿಯ ವಿದ್ಯಾರ್ಥಿ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯೋ ಆ ವಿದ್ಯಾರ್ಥಿಯ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅಕಾಡೆಮಿಕ್ ಇಯರ್ 2026-27 ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಆ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಶೋ ಆಗುತ್ತೆ. ಈ ವಿದ್ಯಾರ್ಥಿಯ ಪಟ್ಟಿಗಳಲ್ಲಿ ಯಾವ ವಿದ್ಯಾರ್ಥಿ ಹೆಸರಲ್ಲಿ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದೆಯೋ ಆ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಆ ವಿದ್ಯಾರ್ಥಿಯ ಪ್ರೊಫೈಲ್ ಇಲ್ಲಿ ಓಪನ್ ಆಗುತ್ತೆ. ಈಗ ಇಲ್ಲಿ ಸ್ಪೆಲ್ಲಿಂಗ್ ಅನ್ನು ಚೇಂಜ್ ಮಾಡಿ. ಈ ಸಾನ್ವಿಕಾ ಎಂಬ ವಿದ್ಯಾರ್ಥಿ ಹೆಸರಿನಲ್ಲಿ SANVIKA ಎಂದಿದೆ. ಇದು ಆಕ್ಚುಲಿ SANVIKA ಆಗ್ಬೇಕು. ಈಗ ಇಲ್ಲಿ ನೀವು ಚೇಂಜಸ್ ಅನ್ನ ಮಾಡಬಹುದು. ಈಗ ನೋಡಿ, ಈಗ ಇಲ್ಲಿ ಚೇಂಜಸ್ ಮಾಡಿದ್ದೀನಿ. ಇಲ್ಲಿ ವಿದ್ಯಾರ್ಥಿಯ ಬೇರೆ ಮಾಹಿತಿಯನ್ನು ಕೂಡ ಏನಾದರೂ ಚೇಂಜಸ್ ಮಾಡ್ಲಿಕ್ಕಿದ್ರೆ ನೀವು ಚೇಂಜಸ್ ಮಾಡಬಹುದು. ಉದಾಹರಣೆಗೆ ವಿದ್ಯಾರ್ಥಿಯ ಜನ್ಮ ದಿನಾಂಕ, ವಿದ್ಯಾರ್ಥಿಯ ವಿಳಾಸ ಹಾಗೂ ಪೋಷಕರ ಮೊಬೈಲ್ ಸಂಖ್ಯೆ ಚೇಂಜಸ್ ಮಾಡಿದ ನಂತರ ನೀವು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಕೊಟ್ಟಾಗ ನೋಡಿ, ಡೂ ಯು ವಾಂಟ್ ಅಪ್ಡೇಟ್ ಎಂದು ಕೇಳುತ್ತದೆ. ಓಕೆ ಕೊಡಿ. ನಂತರ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಎಂದು ತೋರಿಸುತ್ತದೆ. ಈಗ ಈ ವಿದ್ಯಾರ್ಥಿಯ ಹೆಸರಲ್ಲಿ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದ್ದಿದ್ದು ಈಗ ಚೇಂಜ್ ಆಗಿದೆ. ಈಗ ನೋಡಿ, ಸಾನ್ವಿಕಾ ಎಂದು ಕರೆಕ್ಟ್ ಆಗಿದೆ. ಇದೇ ರೀತಿ ವಿದ್ಯಾರ್ಥಿಗಳ ಹೆಸರಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಏನಾದ್ರೂ ಇದ್ದರೆ ನೀವು ಆ ವಿದ್ಯಾರ್ಥಿಗಳ ಸ್ಪೆಲ್ಲಿಂಗ್ ಅನ್ನು ಸರಿ ಮಾಡಬಹುದು. ಈಗ ವಿದ್ಯಾರ್ಥಿಯ ನೇಮ್ ಕರೆಕ್ಷನ್ ಮಾಡುವುದು ನಿಮಗೂ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಶಿಕ್ಷಕ ಮಿತ್ರರೊಂದಿಗೆ ಶೇರ್ ಮಾಡಿ. ಇಂತಹ SATS ಹಾಗೂ UDS ಪ್ಲಸ್ ಕುರಿತು ಎಲ್ಲಾ ಹೊಸ ಮಾಹಿತಿಗಾಗಿ SATS ಅಂಡ್ UDS ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದಂತ ಎಲ್ಲಾ ಶಿಕ್ಷಕ ಮಿತ್ರರಿಗೂ ಧನ್ಯವಾದಗಳು.